ಎಷ್ಟೇ ಕಷ್ಟಪಟ್ಟರು, ಎಷ್ಟೇನೇ ಪ್ರಯತ್ನ ಮಾಡಿದ್ರು, ಕೆಲವು ರಾಶಿಗಳು ಕೆಟ್ಟ ದರಿದ್ರತನ ಇದ್ದೇ ಇರುತ್ತೆ. ಏನೇ ನಾನು ಪ್ರಯತ್ನ ಮಾಡಿದ್ರು ನಾನು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ, ಏನೇ ಮಾಡಿದ್ರು ಹೋಗ್ಲಾಡಿಸೋ ಚಾನ್ಸಸ್ ಇರೋದಿಲ್ಲ. ಅವರ ಹಣೆ ಬರ ಅಂತೂ ತಪ್ಸೋಕೆ ಆಗೋದಿಲ್ಲ ಅಂತ ಕೆಲವು ರಾಶಿಗಳು ಇದೆ. ಓಂ ಗುರುಭ್ಯೋ ನಮಃ. ನಮಸ್ತೆ ವೀಕ್ಷಕ, ನಾನು ನಿಮ್ಮ HR ರಾವ್ ಗುರೂಜಿ. ವೀಕ್ಷಕರೇ, ಇಂದಿನ ವಿಷಯ ಕೆಲವು ರಾಶಿ ಮೇಲೆ ಪರಿಣಾಮ ಯಾವ ಥರ ಬಿದ್ದಿದೆ ಮತ್ತು ಆ ಕೆಲವು ರಾಶಿಗಳು ಯಾವ ಥರ ಹುಟ್ಟಿದಂಗೆ ಯಾವ ಥರ ಇರ್ತಾರೆ, ಬೆಳೀತಾ ಯಾವ ಥರ ಆಗ್ತಾ ಹೋಗ್ತಾರೆ, ಮತ್ತು ಅವ್ರ ಜೀವನ ಯಾವ ಥರ ನಡೀತಾ ಇದೆ, ಮತ್ತು ಅವ್ರ ಜೀವನ ಏನೇ ಪ್ರಯತ್ನ ಮಾಡಿದ್ರು ಚೇಂಜಸ್ ಆಗೋದಿಲ್ಲ. ಎಷ್ಟೇ ಕಷ್ಟಪಟ್ಟರು, ಎಷ್ಟೇನೇ ಪ್ರಯತ್ನ ಮಾಡಿದರೂ, ಅವರೆಷ್ಟೇ ದುಡಿದ್ರು ಕೂಡ ಅವರಿಗೆ ಸಂಪೂರ್ಣವಾಗಿ ಕೆಲವು ರಾಶಿಗಳು ಕೆಟ್ಟ ದರಿದ್ರತನ ಇದ್ದೇ ಇರುತ್ತೆ. ಆ ದರಿದ್ರತನ ಏನೇ ಮಾಡಿದ್ರು ಹೋಗಲಾಡಿಸೋ ಚಾನ್ಸಸ್ಸೇ ಇರೋದಿಲ್ಲ. ಎಷ್ಟೇ ಪೂಜೆ ಮಾಡಲಿ, ಎಷ್ಟೇ ಅವರು ವ್ರತ ನಿಯಮಗಳು ಮಾಡಲಿ, ಅವರ ಹಣೆ ಬರ ಅಂತೂ ತಪ್ಸೋಕ್ಕೆ ಆಗೋದಿಲ್ಲ ಅಂಥ ಕೆಲವು ರಾಶಿಗಳು ಇದೆ. ನನಗೆ ಕೆಲವು ಕಮೆಂಟ್ ಭಾಳ ಬಂದಿದೆ. ಗುರುಗಳೇ, ನಾನು ಈ ರಾಶಿ ಇದ್ದೇನೆ, ಈ ರಾಶಿ ಸಮಸ್ಯೆ ಬರ್ತಾ ಇದೆ, ಏನೇ ನಾನು ಪ್ರಯತ್ನ ಮಾಡಿದ್ರು ನಾನು ಇಂಪ್ರೂವ್ಮೆಂಟ್ ಆಗ್ತಾ ಇಲ್ಲ, ಎದಕ್ಕೆ ಆಗ್ತಾ ಇಲ್ಲ, ಎದಕ್ಕಿಲ್ಲ ಅಂತ ನಂಗೆ ಒಂದು ಅರ್ಥ ಆಗ್ತಾಯಿಲ್ಲ ಗುರುಗಳೇ, ನಾನು ದಯವಿಟ್ಟು ನಾನು ತಿಳಿಸಿ ಅಂಥೇಳಿ ಕೆಲವರು ನನಗೆ ಕಮೆಂಟ್ ಮಾಡಿದ್ದಾರೆ. ಆ ವಿಚಾರಕ್ಕೆ ನಿಮಗೆ ನಾನು ಉತ್ತರ ಕೊಡೋಕ್ಕೆ ಬಂದಿದ್ದೇನೆ. ಯಾವ ರಾಶಿ, ಎದಕ್ಕೆ ಆ ಥರ ಆಗ್ತಾಯಿದೆ ಎಲ್ಲರೂ ತಿಳಿಸ್ತಾ ಇದ್ದೇನೆ. ಅದಕ್ಕಿಂತ ಮೊದಲು ಈ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಶೇರ್ ಮಾಡಿ. ವೀಕ್ಷಕರೇ, ಈ ರಾಶಿ ಸಂಪೂರ್ಣವಾಗಿ ಎಲ್ಲ ರೀತಿಯಿಂದನೂ, ಎಲ್ಲ ಕಡೆಯಿಂದನೂ ಬರೀ ಧನನಾಶ ಆಗೋ ರಾಶಿ ಅಂತ ಹೇಳ್ಬೋದು. ಯಾಕಂತಂದರೆ ಇದು ಮಕರ ರಾಶಿ ನಾ ಹೇಳೋಕೆ ಬಂದಿರೋದು. ಯಾಕಂದರೆ ಈ ಕೆಲವು ರಾಶಿ ಬಗ್ಗೆ ತಿಳಿಸೋ ಬಂದಿದ್ದೀನಿ. ಅದರಲ್ಲಿ ಮೊದಲನೇದಾಗಿ ಮಕರ ರಾಶಿ ತಿಳಿಸ್ತಾ ಇದ್ದೀನಿ. ಕೆಲವರು ಹುಟ್ಟಿದಾಗಿಂದನೇ ಕಡು ಶ್ರೀಮಂತನಾಗಿರ್ತಾರೆ, ಕೆಲವರು ಕಡು ಬಡವರಾಗಿರ್ತಾರೆ, ಮತ್ತು ಕುಬೇರ ಇದ್ದನು ಕೂಡ ಕುಚ್ಚಲಾಗಿರ್ತಾನೆ, ಮತ್ತು ಕುಚ್ಚಲ ಇದ್ದನು ಕೂಡ ಆಟೋಮೆಟಿಕ್ಕಾಗಿ ಯಾವುದೋ ರೂಪದಲ್ಲಿ ಕುಬೇರನಾಗಿರೋ ಒಂದು ಹಿಸ್ಟ್ರಿನೇ ಇದೆ. ಆದರೆ ಈ ಮಕರ ರಾಶಿಯವರು ಕೆಟ್ಟ ದರಿದ್ರತನ ರಾಶಿ ಅಂತ ಹೇಳ್ಬೋದು. ಯಾಕಂತಂದರೆ ಈ ರಾಶಿಯಲ್ಲಿ ಸಂಪೂರ್ಣವಾಗಿ ದುಃಖ, ದರಿದ್ರ, ಕಷ್ಟ, ನಷ್ಟ ತುಂಬಿ ತುಳುಕುವಂಥ ವಿಚಾರ ಇರುತ್ತೆ. ಯಾಕಂದ್ರೆ ನೆಮ್ಮದಿ ಇರೋದಿಲ್ಲ. ಏನೇ ಪ್ರಯತ್ನ ಮಾಡಿದರೂ ಬರೀ ತೊಂದರೆ, ಪೆಟ್ಟ ಮೇಲೆ ಪೆಟ್ಟು ಬೀಳುವಂಥ ವಿಚಾರಗಳಿದೆ. ಮತ್ತು ಈ ರಾಶಿಯವರು ಹುಟ್ಟಿರೋರು ಸ್ತ್ರೀಯರಿಗೆ ದಾಂಪತ್ಯ ಜೀವನದಲ್ಲಿ ಸುಖ, ಸಮೃದ್ಧಿ, ಶಾಂತಿ, ನೆಮ್ಮದಿ ಇರೋದಿಲ್ಲ. ಎಷ್ಟೇ ಪ್ರಯತ್ನ ಮಾಡಿದರೂ, ಎಷ್ಟೇ ಅವರು ಅನುಸರಿಸ್ಕೊಂಡು ಹೋದ್ರು ಕೂಡ ಅವರ ಜೀವನದಲ್ಲಿ ಸಂಪೂರ್ಣವಾಗಿ ನೆಮ್ಮದಿ ಅನ್ನೋ ಒಂದು ವಿಚಾರನೆ ಭಾಳ ಕಮ್ಮಿ. 4 ದಿನ ಒಳ್ಳೇದಿರುತ್ತೆ, 4 ದಿನ ಕೆಟ್ಟದಿರುತ್ತೆ, ಮೊದಲು 4 ದಿನ ಏನು ಖುಷಿಯಾಗಿರ್ತಾರೆ. ಆ ಖುಷಿ ಬರೀ 4-5 ದಿನ ಸೀಮಿತವಾಗಿರ್ತ ಹೊರ್ತಿಗೂ. ಅದರಿಂದಾಗಿ ಅವರು ಏನೇ ಪ್ರಯತ್ನ ಮಾಡಿದರು ಅವರಿಗೆ ಎಲ್ಲ ರೀತಿಯಿಂದ, ಎಲ್ಲರ ಕಡೆಯಿಂದನೂ ಅವರಿಗೆ ಕೆಟ್ಟದ್ದು ಜೀವನದಲ್ಲಿ ನಡೀತಾ ಹೋಗುತ್ತೆ. ಇದರಿಂದಾಗಿ ಶಾಂತಿ, ನೆಮ್ಮದಿ ಇರೋದಿಲ್ಲ. ಮತ್ತು ಸಂಚಲದ ಬುದ್ಧಿ ಭಾಳ, ಮನಸ್ಸು ಸಂಪೂರ್ಣವಾಗಿ ಸ್ಥಿರತೆ ಇರೋದಿಲ್ಲ, ಕ್ಷಣಕ್ಕಿರೋ ಬುದ್ಧಿ ಕ್ಷಣಕ್ಕಿರೋದಿಲ್ಲ, ಬರೀ ತಳಮಳಿಸ್ತಾ ಇರೋದು. ಎಷ್ಟೇ ಪಂಚಮತ ಅಡುಗೆದು ಊಟ ಮಾಡೋಕ್ಕಾಗೋದಿಲ್ಲ, ಎಷ್ಟೇ ಕಷ್ಟಪಟ್ಟು ದುಡಿದ್ರೂ 4 ಕಾಸು ಉಳಿಯೋದಿಲ್ಲ. ಮತ್ತು ಈ ರಾಶಿಯವರು ಏನೇ ಪ್ರಯತ್ನ ಮಾಡಿದ್ರು ಫಲ ಸಿಗೋದು ಭಾಳ ಕಮ್ಮಿ ಇರುತ್ತೆ. ಎಷ್ಟೇ ಪ್ರಯತ್ನ ಮಾಡಲಿ ಅವರು, ಯಾಕೆ ಆ ಥರ ಒಂದು ವಿಚಾರ ನಡೀತಾ ಹೋಗಿರುತ್ತೆ. ಪ್ರೀತಿ ವಿಷಯದಲ್ಲಿರಲಿ, ದಾಂಪತ್ಯ ಜೀವನದಲ್ಲಿ ಇರಲಿ, ಮತ್ತು ಕುಟುಂಬದಲ್ಲಿ ಕೆಲವು ಘಟನೆಗಳ ಮೇಲೆ ಇರಲಿ, ಎಲ್ಲರ ಕಡೆಯಿಂದನೂ ಅವರ ಸಮಸ್ಯೆಗಳು ಇರ್ತಾ ಹೋಗುತ್ತೆ. ಈ ವಿಷಯದಲ್ಲಿ ಫೈನಾನ್ಸ್ ಪ್ರಾಬ್ಲಮ್ ಆಗಲಿ, ಮತ್ತು ಶುಭ ಕಾರ್ಯ ವಿಚಾರ ಇರಲಿ, ಏನೇ ಮಾಡಿದ್ರು ಕೂಡ ಇಂಪ್ರೂವ್ಮೆಂಟ್ ಇರೋದಿಲ್ಲ, ನೆಮ್ಮದಿ ಇರೋದಿಲ್ಲ. ಮತ್ತು ಆಟೋಮೆಟಿಕ್ಕಾಗಿ ಮೈಂಡ್ ಡಿಪ್ರೆಷನ್ ಹೋಗ್ತಾರೆ. ಅವರು ಬರ್ತಾ ಏನಾಗ್ತಾ ಹೋಗುತ್ತೆ, ಅವರಿಗೆ ಒಂಟಿತನ ಕಾಡ್ತಾ ಹೋಗೋದು, ಸಮಸ್ಯೆಗಳು ಎದುರಾಗ್ತಾ ಹೋಗೋದು, ಇಲ್ಲ ಡಿಪ್ರೆಷನ್ ಮೇಲೆ ಡಿಪ್ರೆಷನ್ ಆಗಿ ಅವ್ರ ಜೀವನ ಮೇಲೆ ಪರಿಣಾಮ ಬೀಳ್ತಾ ಹೋಗೋದು. ಇದರಿಂದಾಗಿ ಸ್ತ್ರೀ ಪುರುಷ ಪ್ರೀತಿ ಪ್ರೇಮದಲ್ಲಿ ಕೂಡ ಅವರು ಏನೇ ಪ್ರಯತ್ನ ಮಾಡಿದ್ರು ಪ್ರೀತಿ ಪ್ರೇಮದಲ್ಲಿ ಗೆಲುವು ಇರೋದಿಲ್ಲ, ಬರೀ ನಷ್ಟದಲ್ಲಿ ಆಗ್ತಾ ಹೋಗ್ತಾರೆ. ಈ ಪ್ರೀತಿ ಪ್ರೇಮ ವಿಚಾರದಲ್ಲಿ ಕೂಡ ಅವರಿಗೆ ತೊಂದರೆ ಬೀಳ್ತಾ ಹೋಗುತ್ತೆ. ಮತ್ತು ದಾಂಪತ್ಯ ಜೀವನದಲ್ಲಿ ಗಂಡ ಹೆಂಡತಿ ಮೇಲೆ ಪರಿಣಾಮ ಬೀಳ್ತಾ ಹೋಗುತ್ತೆ, ನೆಮ್ಮದಿ ಕೂಡ ಹಾಳಾಗ್ತಾ ಹೋಗುತ್ತೆ. ಇದರಿಂದಾಗಿ ಅವ್ರ ಜೀವನ ಮೇಲೆ ಸಂಪೂರ್ಣವಾಗಿ ಕೆಟ್ಟ ದರಿದ್ರತನ. ಈ ದರಿದ್ರತನ ಏನಾಗುತ್ತೆ, ಅವರು
ಮೈಂಡು ಸಂಪೂರ್ಣವಾಗಿ ಆವರಿಸಿರುತ್ತೆ. ಹುಟ್ಟಿದಂಗಿಂದ ಸಾಯೋವರೆಗೂ, ಜನನಿಂದ ಮರಣವರೆಗೂ ಅವರ ಜೀವನ ಸಂಪೂರ್ಣವಾಗಿ ನಿಷ್ಕಲ್ಮಶ ಆಗ್ತಾ ಹೋಗುತ್ತೆ, ಕಿರಿಕಿರಿ ಆಗ್ತಾ ಹೋಗುತ್ತೆ. ಈ ಯಾವುದೇ ಕೆಲಸ ಕಾರ್ಯಗಳು ಶುದ್ಧತೆ ಇರೋದಿಲ್ಲ. ಈ ಕಾರಣದಿಂದಾಗಿ ಈ ಮಕರ ರಾಶಿ ಹುಟ್ಟಿದವರು ಸ್ತ್ರೀಯರಿಗೆ ನಿತ್ಯ ನರಕ ಸಂಕಟ. ಸಂಪೂರ್ಣವಾಗಿ ಈ ನರಕ ಏನಿರುತ್ತೆ, ಅವರು ಜೀವಂತಿದ್ದಾಗ ನೋಡ್ಬಿಡ್ತಾರೆ. ಅವರು ಸಂಪೂರ್ಣವಾಗಿ ಶತ್ರುಗಳು ಕೂಡ ಬೆನ್ನಿಂದೆ ಕಟ್ಕೊಂಡಂಗೆ, ಬೆನ್ನಿಂದೆ ಸಂಪೂರ್ಣವಾಗಿ ಬೇತಾಳ ಥರ ಗಂಟೆ ಬಿದ್ದಿರ್ತಾರೆ. ಕ್ಷಣಕ್ಕಿರ್ಬೋದು, ಕ್ಷಣಕ್ಕಿರೋದಿಲ್ಲ. ನಂಬಿದವರು ಕೂಡ ಮೋಸ ಮಾಡಿರ್ತಾರೆ. ಏನೇ ಮಾಡಿದ್ರು ಇಂಪ್ರೂವ್ಮೆಂಟ್ ಆಗೋದಿಲ್ಲ. ಈ ಮಕರ ರಾಶಿ ಸಂಪೂರ್ಣವಾಗಿ ವಿರುದ್ಧ ರೂಪದಲ್ಲಿ ನಡೀತಾ ಹೋಗುತ್ತೆ. ಸ್ವಚ್ಛತೆ ಇರೋದಿಲ್ಲ ಈ ಜೀವನದಲ್ಲಿ, ಬರೀ ಕಲ್ಮಶ ಕಿರಿಕಿರಿ ಆಗ್ತಾ ಹೋಗುತ್ತೆ. ಈ ಕಾರಣಕ್ಕೆ ಇಂಥವರು ಆಲ್ಮೋಸ್ಟ್ ಈ ರಾಶಿಯವರು ಇಂಥ 99% ಇಂಥ ಕೆಟ್ಟದ್ದು ನಡೀತಾ ಹೋಗುತ್ತೆ. 1% ಮಾತ್ರ ಅವರಿಗೆ ಇಂಥವೆಲ್ಲ ಕಾಣೋದಿಲ್ಲ ಅವರಿಗೆ. ಆ ಕಾರಣಕ್ಕೆ ಇಂಥವ್ರು ಏನು ಮಾಡಬೇಕಪ್ಪ ಅಂತಂದರೆ, ಕುಕ್ಕೆ ಸುಬ್ರಹ್ಮಣ್ಯಕ್ಕಾಗಲಿ ಇಲ್ಲ ಕಾಳ ಅಸ್ಥಿಗಾಗಲಿ ಅಲ್ಲಿ ಹೋಗಿ ವಿಶೇಷ ಒಂದು ಪೂಜೆ ಹೋಮ ನೆರವೇರಿಸ್ಕೊಂಡು ಬಂದಷ್ಟು ಭಾಳ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ಇದು ಬಿಟ್ಟು ಎಷ್ಟೇ ಅವ್ರ ಕಠಿಣ ಕಿರಿಕಿರಿ ಇದ್ದರೂ ಕೂಡ ಅಲ್ಲಿ ನಿವಾರಣೆ ಆಗ್ತಾ ಹೋಗುತ್ತೆ. ಕಿರಿಕಿರಿ ಎಲ್ಲ ರೀತಿ ಸಂಪೂರ್ಣವಾಗಿ ಅವ್ರಿಗೆ ಆಲ್ಮೋಸ್ಟ್ ಬರ್ತಾ ದಿನಗಳು ಏನು ಕಳೀತಾ ಹೋಗುತ್ತೆ, ಎಲ್ಲ ರೀತಿ ಕಮ್ಮಿ ಆಗ್ತಾ ಹೋಗುತ್ತೆ. ಇದೊಂದು ಉಪಯೋಗ ತಗೊಳ್ಳಿ, ಭಾಳ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತು ಇದು ಮೀರಿ ಏನೇ ಸಮಸ್ಯೆಗಳು ಪರಿಹಾರ ಸಿಕ್ಕಿಲ್ಲ ಮತ್ತು ಏನೇ ಪ್ರಯತ್ನ ಮಾಡೋದಕ್ಕೆ ಫಲ ಸಿಕ್ಕಿಲ್ಲ ಅಂತಂದರೆ, ಇಂಥ ರಾಶಿಯವರು ಇಂಥ ಸಮಸ್ಯೆಗಳಿಗೆ ಪರಿಹಾರ ನಮ್ಮಲ್ಲಿ ಇದೆ. ನಿಮ್ಮೊಂದು ಜಾತಕ ಪರಿಶೀಲಿಸಿ ಆರೋಢ ಪ್ರಶ್ನೆ, ಅಷ್ಟಮಂಗಲ ಪ್ರಶ್ನೆ, ಕವಡೆ ಶಾಸ್ತ್ರ, ಭಾವಚಿತ್ರ, ಹಸ್ತರೇಖೆ ಮುಖಾಂತರ ಜಾತಕವನ್ನು ಪರಿಶೀಲಿಸಿ ಸಂಪೂರ್ಣವಾಗಿ ನಿಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ನಿಮಗೆ ಪ್ರತಿಯೊಂದು ಸಂಶೋಧನೆ ನಡೆಸಿ ನಿಮಗೆ ತಿಳಿಸೋಂಥ ಪ್ರಯತ್ನ ಮಾಡ್ತೇವೆ. ಮತ್ತು ಹೆಚ್ಚಿನ ನಮ್ಮ ಸಂಪರ್ಕಿಸಿ ಪರಿಹಾರ ಪಡೆದುಕೊಳ್ಳಿ. ಸರ್ವೇ ಜನ ಸುಖ ಅನುಭವ. ಒಳ್ಳೆಯದಾಗಲಿ ವೀಕ್ಷಕರೇ.